ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಂದೇ 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 ವಂದೇ. ಕಳೆದ 2 ಅವಧಿಯಲ್ಲಿ ಕಮಾಲ್ ಮಾಡಿದ್ದ ಬಿಜೆಪಿ ಸೋಲಿನ ಧವಡೆಯ ಮಧ್ಯೆಯೂ ಕೆಲ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ನವದೆಹಲಿ, ಒಡಿಶಾದಲ್ಲಿ ಮೋದಿ ಮತ್ತೆ ಮೋಡಿ ಮಾಡಿದ್ದಾರೆ. ಕಳೆದ ಬಾರಿ ಬಿಜೆಪಿ ಗೆಲುವಿಗೆ ದೊಡ್ಡ ಸಹಕಾರಿಯಾಗಿದ್ದ ದೊಡ್ಡ ರಾಜ್ಯಗಳೇ ಈ ಬಾರಿ ಬಿಜೆಪಿ ಪಾಲಿಗೆ ಮುಳುವಾಗಿದೆ. 2019ರ ಚುನಾವಣೆಯಲ್ಲಿ 148 ಕ್ಷೇತ್ರ ಗೆದ್ದಿದ್ದ ಮೋದಿ ಸೇನೆ ಈ ಬಾರಿ ಕೇವಲ 97 ಸ್ಥಾನಕ್ಕೆ ಕುಸಿದಿದೆ. ಯೋಗಿನಾಡು ಉತ್ತರ ಪ್ರದೇಶದಲ್ಲೇ ಬಿಜೆಪಿಗೆ ಭಾರೀ ಹಿನ್ನಡೆಯಾಗಿದೆ. ರಾಮನೂರು ಅಯೋಧ್ಯೆಯಲ್ಲೇ ಈ ಬಾರಿ ಕಮಲ ಮುದುಡಿದೆ. 500 ವರ್ಷಗಳ ಹೋರಾಟಕ್ಕೆ ರಾಮ ಮಂದಿರ ನಿರ್ಮಾಣದ ಕೀರ್ತಿ ಹೊತ್ತ ಬಿಜೆಪಿಗೆ ಈ ಬಾರಿ ಹಿನ್ನಡೆಯಾಗಿದೆ. ಅಯೋಧ್ಯೆಗೆ ಬರುವ ಫೈಜಾಬಾದ್ ಕ್ಷೇತ್ರದಲ್ಲಿ ಎಸ್ಪಿಯ ಅವಧೇಶ್ ಪ್ರಸಾದ್ 5,54,289 ಮತ ಪಡೆಯುವ ಮೂಲಕ ಬಿಜೆಪಿಯಲ್ಲಿ ಲಲ್ಲು ಸಿಂಗ್ರನ್ನ ಸೋಲಿಸಿದ್ದಾರೆ. ಈ ಬಾರಿಯ ಲೋಕಸಮರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸಮಬಲದ ಹೋರಾಟ ಮಾಡಿವೆ. ಎಲ್ಲ ಎಕ್ಸಿಟ್ ಪೋಲ್ ಸಮೀಕ್ಷೆ ಉಲ್ಟಾಗಿದ್ದು, ಕಾಂಗ್ರೆಸ್ ಕೂಟ ಸಮೀಕ್ಷೆಯಲ್ಲಿನ ನಂಬರ್ಗಳನ್ನು ಒಡಿಸ್ ಮಾಡಿ ಕೇಸರಿ ಪಡೆಗೆ ಟಕ್ಕರ್ ಕೊಟ್ಟಿದೆ. ಸ್ಮೃತಿ ಇರಾನಿಗೆ ಹೀನಾಯ ಸೋಲಾಗಿದೆ. ಕಳೆದ ಬಾರಿ ಭರ್ಜರಿಯಾಗಿ ಗೆಲುವು ಪಡೆದಿದ್ದ ಸ್ಮೃತಿ ಇರಾನಿ ಈ ಬಾರಿ ಅಮೇಥಿಯಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ. ಸ್ಮೃತಿ ಇರಾನಿಗೆ ಬರೋಬ್ಬರಿ 90,000 ಮತಗಳಿಂದ ಸೋಲಾಗಿದೆ. ಲೋಕ ಅಖಾಡದಲ್ಲಿ ಸಖತ್ ಸದ್ದು ಮಾಡಿದ್ದವರ ಪೈಕಿ ಕೆಲವರು ಗೆಲುವಿನ ದಡ ಮುಟ್ಟಿದ್ರೆ ಇನ್ನು ಕೆಲವರು ಸೋಲಿನ ಧವಡೆಗೆ ಸಿಲುಕಿದ್ರು. ತಮಿಳುನಾಡಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈಗೆ ಸೋಲಾಗಿದೆ. ಇನ್ನು ಮಾಧವಿ ಲತಾಗೂ ಮತದಾರ ಕೈಕೊಟ್ಟಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಕೇಸರಿ ಪಡೆ ಕಮಾಲ್ ಮಾಡಿದೆ. ಎಎಪಿಯ ಕೇಜ್ರಿವಾಲ್ರನ್ನ ಹಿಂದೆ ತಳ್ಳಿ ದೆಹಲಿಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ದೆಹಲಿಯ 7ಕ್ಕೆ 7 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲುವು ಸಾಧಿಸಿದೆ. ಹೊಸ ಸರ್ಕಾರ ರಚನೆಗಾಗಿ ಬಿಜೆಪಿ ಕಸರತ್ತಿಗೆ ಇಳಿದಿದೆ. ನಿತೀಶ್ ಚಂದ್ರಬಾಬು ನಾಯ್ಡು ಜೊತೆ ಚರ್ಚೆಯನ್ನ ನಡೆಸಲಾಗುತ್ತೆ. ಎನ್ಡಿಎ ಜೊತೆಗಿರುವಂತೆ ನಾಯಕರಲ್ಲಿ ಮನವಿಯನ್ನ ಮಾಡಲಾಗ್ತಾ ಇದೆ. ಇಂದು ದೆಹಲಿಗೆ ತೆರಳಲಿರುವಂತಹ ಮೋದಿ ಭೇಟಿಯಾಗಲಿದ್ದಾರೆ ನಿತೀಶ್ ಕುಮಾರ್. ಇಂದು ದೆಹಲಿಯಲ್ಲಿ ಕೇಂದ್ರ ಸಚಿವರ ಸಂಪುಟ ಸಭೆ ಕರೆಯಲಾಗಿದೆ. ಬೆಳಗ್ಗೆ 11:30ಕ್ಕೆ ಮೀಟಿಂಗ್ ನಡೆಯಲಿದೆ. ಮತ್ತೆ ಪ್ರಧಾನಿಯಾಗಿ ಮೋದಿ ಹೆಸರಿಸಲು ನಿರ್ಧರಿಸಲಾಗುತ್ತೆ. ಜೂನ್ 5ರಿಂದ 9ರ ನಡುವೆ ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೆಸಲಾಗಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಭವನದಲ್ಲೂ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ನಾಳೆ ದೆಹಲಿಗೆ ಭೇಟಿಯನ್ನ ನೀಡಲಿದ್ದಾರೆ. ದೆಹಲಿಗೆ ಬರುವಂತೆ ಅಮಿತ್ ಶಾ ಬುಲಾವ್ ಹಿನ್ನೆಲೆ ನಾಳೆ ಏಕನಾಥ್ ಶಿಂದೆ ದೆಹಲಿಗೆ ತೆರಳಲಿದ್ದಾರೆ. ಇನ್ನು ನಾಳೆ ದೆಹಲಿಯಲ್ಲಿ ಎನ್ಡಿಎ ಕೂಟದಿಂದ ಸಭೆಯನ್ನ ನಡೆಸಲಿಕ್ಕಿದೆ. ಆಂಧ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ಸಾಧಿಸಿದೆ. ಚಂದ್ರಬಾಬು ನಾಯ್ಡುಗೆ ಪ್ರಧಾನಿ ಮೋದಿ ಕರೆ ಮಾಡಿ ಶುಭಾಶಯವನ್ನ ಕೋರಿದ್ದಾರೆ. ಚಂದ್ರಬಾಬು ನಾಯ್ಡು ಈಗ ಬಿಜೆಪಿ ಕಿಂಗ್ ಮೇಕರ್ ಆಗಿದ್ದು, ಚಂದ್ರಬಾಬು ನಾಯ್ಡುಗೆ ಬಿಜೆಪಿ ಎನ್ಡಿಎ ಸಂಚಾಲಕ ಹುದ್ದೆಯ ಆಫರ್ ಕೊಟ್ಟಿದೆ. ನಾಯ್ಡು ಬಿಜೆಪಿ ಸಂಚಾಲಕ ಆಫರ್ಗೆ ಕಾಲಾವಕಾಶ ಕೇಳಿದ್ದು, ಎನ್ಡಿಎ ಸಂಚಾಲಕ ಹುದ್ದೆಯ ಬಗ್ಗೆ ನಿರ್ಧರಿಸುವುದಾಗಿ ತಿಳಿಸಿದ್ದಾರೆ. ಇದೀಗ ಎನ್ಡಿಎ ಒಕ್ಕೂಟವನ್ನು ಬಲಪಡಿಸುವುದಕ್ಕೆ ಬಿಜೆಪಿ ಹೊರಟಿದೆ.